ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಪಾಪು ಮತ್ತು ಫ್ಯಾಮಿಲಿ ಎಲ್ಲರೂ ಹೊರಗಡೆ ಹೋಗಿದ್ವಿ ನೈಟ್ ಸ್ಟೇ ಆಗಿ ಮಾರ್ನಿಂಗ್ ಟೆಂಪಲಿಗೆ ಹೋಗಿದ್ವಿ. ಯಾವ ಟೆಂಪಲಿಗೆ ಹೋಗಿದ್ವಿ ಆ್ಯಂಡ್ ಏನಕ್ಕೆ ಹೋಗಿದ್ವಿ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಸಾರಿ, ನಾನು ಹೊರಡೋ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ಟೈಮ್ ಶಾರ್ಟ್. ನೈಟ್ ಟ್ರಾವೆಲ್ ಇತ್ತು. ಆ್ಯಂಡ್ ಇವಾಗ ನೀವು ನೋಡ್ಬೋದು, ನಾವು ಹೋಗಿದ್ದು ಆದಿಚುಂಚನಗಿರಿ ಟೆಂಪಲಿಗೆ. ಅಲ್ಲಿ ಹೋಗಿ ನೈಟ್ ಸ್ಟೇ ಆಗಿಬಿಟ್ಟು ಆ್ಯಂಡ್ ದಿಸ್ ಇಸ್ ದ ಮಾರ್ನಿಂಗ್ ವೀಡಿಯೋ. ನೈಟ್ ಏನಕ್ಕೆ ಹೋಗಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ಮಾವ ಒಂದು ಹೋಮನ ಇಟ್ಕೊಂಡಿದ್ರು. ದೇವಸ್ಥಾನಕ್ಕೆ ಒಂದು ಹೋಮನ ಇಟ್ಕೊಂಡಿದ್ರು. ಆ್ಯಂಡ್ ಅದ್ರ ಜೊತೆ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಉತ್ಸವ ಮೂರ್ತಿನ ಮಾಡಿ ನಮ್ಮ ಮನೆ ದೇವರು ಅನ್ಕೆರೆ ಅಂತ ಇದೆ. ಅದು ಮಂಡ್ಯ ಮತ್ತು ಮಧ್ಯ ಬರುತ್ತೆ. ಅನ್ಕೆರೆ ಅಂತ ಊರು. ಯೂಶ್ವಲಿ ಯಾರಾದ್ರು ಟ್ರೈನಲ್ಲಿ ಪ್ಯಾಸೆಂಜರ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿದರೆ ಈ ಊರನ್ನ ನೋಡಿರ್ತೀರ. ಅಲ್ಲಿಗೆ ಈ ವಿಗ್ರಹ ಈಗೇನು ಬಂದಿದೆ ಇಲ್ಲಿ ನಿಮಗೆ ಕಾಣಿಸ್ತದೆ, ಇದನ್ನು ಅವರು ಮಾಡಿಸಿ ಕೊಟ್ಟರು. ಆದ್ದರಿಂದ ಮೂಲ ದೇವರು ಸ್ಥಾಪನೆ ಆಗಿರೋದು ಆದಿಚುಂಚನಗಿರಿಲಾಗಿರೋದ್ರಿಂದ ಅಲ್ಲಿಗೆ ಹೋಗಿ ಹೋಮ ಮಾಡಿಸಿ ದೇವರಿಗೆ ಪೂಜೆನ ಸಲ್ಲಿಸಿ ನಂತರ ಅದನ್ನು ಅಲ್ಲಿಗೆ ತಲುಪಿಸ್ಬೇಕಾಗಿತ್ತು. ಆದ್ದರಿಂದ ನಾವು ಎಲ್ಲರೂ ಚುಂಚನಗಿರಿ ಟೆಂಪಲ್ಗೆ ಹೋಗಿದ್ವಿ. ಅದಾದ ನಂತರ ಹೋಮ ಎಲ್ಲ ಮುಗಿದ ಮೇಲೆ ಸ್ವಾಮೀಜಿಗಳೇ ಬಂದು ಪೂರ್ಣಾಹುತಿ ಕೊಟ್ಟು ಪೂಜೆನ ಕಂಪ್ಲೀಟ್ ಮಾಡಿದ್ರು. ನೀವು ನೋಡ್ಬೋದು ಈಗ ವೀಡಿಯೋದಲ್ಲಿ ಅವ್ರನ್ನೇ ಡೈರೆಕ್ಟಾಗಿ ತೋರಿಸಿರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ್ಯಂಡ್ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನಮಗೆ ಸಿಕ್ಕಲಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಸ್ವತಃ ಗುರುಗಳವರು ಬಂದು ಹೋಮದಲ್ಲಿ ಅವರು ಪಾಲ್ಗೊಂಡು ಇದ್ದು ಪೂಜೆನ ನೆರವೇರಿಸ್ಕೊಟ್ರು. ಪೂರ್ಣಾಹುತಿ ಆಗೋವರೆಗೂ, ಹೋಮ ಪೂರ್ತಿ ಮುಗಿಯೋವರೆಗೂ ನೆರವೇರಿಸಿ ಪೂಜೆನ ಎಲ್ಲರಿಗೂ ಆಶೀರ್ವಾದ ಮಾಡಿದರು. ಅದೇ ರೀತಿ ನೀವು ಕೂಡ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಹೀಗೆ ಇರಲಿ. ಆ್ಯಂಡ್ ನಮ್ಮ ಮಾವಂಗೂ ಕೂಡ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸಗಳನ್ನು, ಇದೇ ರೀತಿ ದೇವ್ರ ಕಾರ್ಯಗಳು ನಡೀಲಿ ಅವ್ರ ಕಡೆಯಿಂದ ಅಂತ ಹೇಳಿ, ಗುರುಗಳು ಅವರು ಇಷ್ಟಪಟ್ಟರು ಮಾಡಿರೋದನ್ನು. ಅವರಿಗೂ ತುಂಬ ಖುಷಿ ಆಯಿತು. ಚುಂಚನಗಿರಿಯ ಮ್ಯಾಲೆಲ್ಲ ಎಂಥ ಎಂಥ ಸಂಭ್ರಮ, ಪಂಚಾಮುಖದ ಭೈರವ್ಗೆ ಗಂಧ ಗೌಲ ಘಮ ಘಮ. ಚುಂಚನಗಿರಿಯ ಮ್ಯಾಲೆಲ್ಲ ಎಂಥ ಎಂಥ ಸಂಭ್ರಮ, ಪಂಚಾಮುಖದ ಭೈರವ್ಗೆ ಗಂಧ ಗೌಲ ಘಮ ಘಮ. ಅಂದ ಚಂದ ಚುಂಚನಗಿರಿಯ ಮ್ಯಾಲೆಲ್ಲ ಎಂಥ ಎಂಥ ಸಂಭ್ರಮ, ಪಂಚಾಮುಖದ ಭೈರವ್ಗೆ ಗಂಧ ಗೌಲ ಘಮ ಘಮ. ಚುಂಚನಗಿರಿಯ ಮ್ಯಾಲೆಲ್ಲ ಎಂಥ ಎಂಥ ಸಂಭ್ರಮ, ಪಂಚಾಮುಖದ ಭೈರವ್ಗೆ ಗಂಧ ಗೌಲ ಘಮ ಘಮ. ಅಂದ ಚಂದ. ಆ್ಯಂಡ್ ಇದ್ರ ಜೊತೆಗೆ ಕೊನೆಯಲ್ಲಿ ಅವರ ಬ್ಲೆಸ್ಸಿಂಗ್ಸ್ ಕೂಡ ನಮ್ಮೆಲ್ಲರಿಗೂ ಸಿಕ್ತು. ಮಾವ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಬ್ಲೆಸ್ ಮಾಡಿ ಆಶೀರ್ವಾದ ಮಾಡಿದರು. ಅದಾದ ನಂತರ ಪಾಪುನೂ ಕೂಡ ಅಲ್ಲೇ ಇರೋದ್ರಿಂದ ಅವಳಿಗೂ ಕೂಡ ಆಶೀರ್ವಾದ ಮಾಡಿದರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಭೋಲೆ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆ್ಯಂಡ್ ಅಲ್ಲಿ ಪೂಜೆ ಎಲ್ಲ ಕೊನೆಯದಾಗಿ ನಿರ್ವಿಘ್ನವಾಗಿ ಮುಗಿಸಿ ಎಲ್ಲ ರೂಮಿಗೆ ವಾಪಸ್ ಬಂದ್ವಿ. ಅಲ್ಲಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಹೊರಡಬೇಕಾಗಿತ್ತು. ಅಲ್ಲಿಗೆ ಹೋಗಿ ಅನ್ಕೆರೆಗೆ ಹೋಗಿ ಮಾಡಿಸಿರೋ ವಿಗ್ರಹನ ಅಲ್ಲಿಗೆ ತಲುಪಿಸ್ಬೇಕಾಗಿತ್ತು. ಆದ್ದರಿಂದ ಎಲ್ಲರೂ ಬಾಯ್ ಹೇಳಿ ಇವಾಗ ಚುಂಚನಗಿರಿ ಮುಗಿಸ್ಕೊಂಡು ಹೊರಟಿದ್ವಿ. ಬಾಯ್. ಇಲ್ಲಿಂದ ನಾವು ಅನ್ಕೆರೆಗೆ ಹೋದ್ವಿ. ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಅನ್ಕೆರೆ ದೇವಸ್ಥಾನ. ಇಲ್ಲಿ ಇರುವ ಕಾಲಭೈರವೇಶ್ವರ ಸ್ವಾಮಿ ದೇವರಿದ್ದು. ಅಲ್ಲಿ ಕೊನೆಯದಾಗಿ ವಿಗ್ರಹಕ್ಕೆ ಪೂಜೆ ಸ್ಥಾಪನೆ ಎಲ್ಲ ಆದ ನಂತರ ಮಹಾಮಂಗಳಾರತಿ ಏನು ನಡೀತಿದೆ ಅದರದ್ದು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದೆಷ್ಟು ಚೆನ್ನಾಗಿ ಆಗಿತ್ತು ಅಂದರೆ ಕಣ್ಣು ತುಂಬಿ ಬಂತು ಆ ದೇವ್ರನ್ನ ನೋಡುವಾಗ. ಅಷ್ಟು ಭಕ್ತಿಲೇ ಮೈ ಮರೆತ್ವಿ ಅಂತಲೇ ಹೇಳ್ಬೋದು. ಅದಾದ ನಂತರ ಇಲ್ಲಿ ಪೂಜೆ ಮಾಡಿ ದೇವರಿಗೆ ಇವಾಗ ಈ ವಿಗ್ರಹ ಏನು ನೋಡ್ತಾ ಇದ್ದೀರಾ, ಇದೇನೇ ಉತ್ಸವ ಮೂರ್ತಿನ ಆ ದೇವಸ್ಥಾನಕ್ಕೆ ಮಾವ ಕೊಡುಗೆಯಾಗಿ ನೀಡಿದ್ದು. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ. ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್. ಆ್ಯಂಡ್ ಕೊನೆಯಲ್ಲಿ ನಮ್ಮ ಪಾಪು ಏನಿದೆ ಅವಳು ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಆಲ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಬಾಯ್.